ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀ ಗಗನ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಮೈ ವ್ಲಾಗ್. ಸಂಡೇ ಆಗಿದ್ದರಿಂದ ನಾನು ಎದ್ದೋಳೋದೆ 12 ಗಂಟೆ ಆಗೋಗಿತ್ತು ಆಲ್ರೆಡಿ. ಆಗ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಸಂಡೇ ಅಂದಮೇಲೆ ನಾರ್ಮಲ್ ಆಗಿ ಕುಕ್ಕಿಂಗು, ಕ್ಲೀನಿಂಗು, ವಾಷಿಂಗು ಇದ್ದೇ ಇರುತ್ತೆ. ನನಗೂ ಕೂಡ ಬಟ್ಟೆ ಮಡ್ಚುವಂಥ ಕೆಲಸ ಇತ್ತು. ಇದನ್ನೆಲ್ಲ ಮಾಡಬೇಕಂದ್ರೆ ನನ್ನ ಬಾಡಿಗೆ ಸ್ಟ್ರೆಂತ್ ಬೇಕಲ್ವಾ, ಅದಕ್ಕೋಸ್ಕರ ಬಿಸ್ಕೆಟ್ ತಿಂತಿದ್ದೆ. ಸಾರಿ ಬಿಸ್ಕೆಟ್ ಅಲ್ಲ, ರಸ್ಕ್ ತಿಂತಿದ್ದೆ. ಫೈನಲಿ ಬಟ್ಟೆ ಮಡ್ಚೋದಿಕ್ಕೆ ಕುತ್ಕೊಂಡೆ. ಎಷ್ಟೊತ್ತಂತ ಒಬ್ಳೆ ಬಟ್ಟೆ ಮಡ್ಚೋದಿಕ್ಕಾಗತ್ತೆ, ಬೋರ್ ಆಗುತ್ತೆ. ಅದಕ್ಕೆ ಫ್ರೆಂಡಿಗೆ ಕಾಲ್ ಮಾಡ್ಕೊಂಡು ಅವಳಿಗೂ ಸ್ವಲ್ಪ ತಲೆ ತಿನ್ನೋಣ ಅಂತ ಕಾಲ್ ಮಾಡಿದೆ. ಅವಳು ತಲೆ ತಿಂತ ನಾನ್ ಟಿಫನ್ ತಿನ್ನೋದನ್ನೇ ಮರ್ತೋಗ್ಬಿಟ್ಟಿದೆ. ಅಷ್ಟ್ರಲ್ಲಿ ಆಲ್ರೆಡಿ 2 ಗಂಟೆ ಆಗೋಗ್ಬಿಟ್ಟಿತ್ತು. ಡಿಪ್ರೆಷನ್. ಕೊನೆಗೆ ಟಿಫನ್ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡೋ ಅಷ್ಟರಲ್ಲಿ 5 ಗಂಟೆ ಆಗಿತ್ತು. ಆಗ ನನಗೆ ಏನಾದರೂ ಮಾಡಿಕೊಂಡು ತಿನ್ಬೇಕನ್ನಿಸ್ತಿತ್ತು, ಅಂದರೆ ಬಿಸಿಯಾಗಿ. ಆವಾಗ ಯೂಟ್ಯೂಬ್ನ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ ರೆಸಿಪಿನೇ ಮೋಮೋಸ್. ನಂತರ ಅಡುಗೆ ಬರ್ದಿಲ್ದಿರೋರಿಗೆ ಯೂಟ್ಯೂಬೇ ಗುರು ಆಗೋಗ್ಬಿಡುತ್ತೆ. ಹಾಗೆ ನನಗೂ ಕೂಡ ಇವತ್ತು ಮೋಮೋಸ್ ಮಾಡೋದಕ್ಕೆ ಯೂಟ್ಯೂಬೇ ಗುರು ಆಗಿಬಿಟ್ಟಿತ್ತು. ನನ್ನ ಗುರು ಅಂದರೆ ಯೂಟ್ಯೂಬ್ ಮೋಮೋಸ್ ರೆಸಿಪಿನ ಹೇಗೆ ಮಾಡೋದಕ್ಕೆ ಹೇಳ್ಕೊಡ್ತಿತ್ತೋ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಅಂದರೆ ಒಂದು ಪಾತ್ರೆಗೆ ಮೈದಾ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಜೊತೆಗೆ ನೀರು ಇಷ್ಟನ್ನು ಹಾಕಿ ನೀಟಾಗಿ ಹದವಾಗಿ ಕಲಿಸ್ಕೊ ಅಂತ ಹೇಳ್ಕೊಡ್ತು. ಅದನ್ನು ನಾನು ಕೂಡ ನೀಟಾಗಿ ಹದವಾಗಿ ಕಲಿಸಿದೆ. ಈಗ ಎಲ್ಲ ತರಕಾರಿಗಳನ್ನ ತೊಗೊಂಡೆ ಸ್ಟಫ್ ಮಾಡೋದಕ್ಕೆ. ಅಂದರೆ ಎಲ್ಲ ತರಕಾರಿಗಳನ್ನ ತೊಗೊಂಡ್ಲಿಲ್ಲ, ಸಿಕ್ಕಿದ ಪಕ್ಕಿದೆಲ್ಲ ತರಕಾರಿ ಹಾಕ್ಬಿಟ್ರೆ ಬೇರೆ ಏನೋ ಆಗ್ಬಿಡುತ್ತೆ. ಸಿಕ್ಕಿದ ಪಕ್ಕದ ತರಕಾರಿಗಳನ್ನೆಲ್ಲ ತೊಗೊಳ್ದೆ. ಕೆಲವೊಂದು ತರಕಾರಿ ಅಂದರೆ ಆ ಒಂದು ಸ್ಟಫಿಂಗಿಗೆ ಏನೇನು ಬೇಕಿತ್ತು ತರಕಾರಿ, ಆ ಒಂದು ತರಕಾರಿಗಳನ್ನ ಮಾತ್ರ ತೊಗೊಂಡೆ. ಎಲೆಕೋಸು, ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನ ತೊಗೊಂಡು ಎಲೆಕೋಸ್ದು ಪ್ರತಿಯೊಂದು ಲೀವ್ಸ್ನ ಸಪ್ರೇಟ್ ಮಾಡಿಕೊಂಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲೆಕೋಸ್ದು ಆ ಒಂದು ಲೀವ್ಸ್ನ ಸಪ್ರೇಟ್ ಯಾಕೆ ಮಾಡಿಕೊಂಡೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೇನೆ. ಅದಾದಮೇಲೆ ಯೂಟ್ಯೂಬ್ ನನಗೆ ಪ್ರತಿಯೊಂದು ತರಕಾರಿಗಳನ್ನ ಸಣ್ಣದಾಗಿ ಚಾಪ್ ಮಾಡ್ಕೊ ಅಂತ ಹೇಳ್ಕೊಡ್ತು. ಅದು ಹೇಳ್ಕೊಟ್ಟಾಗೇ ನಾನು ಕೂಡ ಎಲ್ಲ ತರಕಾರಿಗಳನ್ನ ಚಾಪ್ ಮಾಡಿಕೊಂಡೆ ಸಣ್ಣದಾಗಿ. ಅದಾದಮೇಲೆ ಏನು ಎಲೆಗಳನ್ನ ಸಪ್ರೇಟ್ ಮಾಡಿದ್ನೆಲ್ಲ ಎಲೆಕೋಸ್ದು ಆ ಲೀವ್ಸ್ನ ಒಂದು 5 ಮಿನಿಟ್ಸು ಬಿಸಿನೀರಲ್ಲಿ ಬಾಯ್ಲ್ ಮಾಡೋದಕ್ಕೆ ಬಿಟ್ಟೆ. ಅದಾದಮೇಲೆ ಕೊನೆಗೆ ನಾನು ಒಂದು ಪ್ಯಾನಿಗೆ ಅಥವಾ ಒಂದು ಬಾಣಲಿಗೆ 2 to 3 ಸ್ಪೂನಷ್ಟು ಎಣ್ಣೆನ ಹಾಕಿದೆ. ಅಂದರೆ ಬಾಣಲಿ ಕಾಯ್ದಿದೆ ಅಂತ ಗೊತ್ತಾದಮೇಲೆ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಚೂರು ಫ್ರೈ ಮಾಡಿದೆ. ಅದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದೆ. ಅಂದರೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದೆ. ಅದು ಹಾಕಿ ಅದ್ರ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿದೆ. ಅದಾದಮೇಲೆ ನಾನು ಚಾಪ್ ಮಾಡಿದ್ನಲ್ಲ, ಅಂದರೆ ಸಣ್ಣದಾಗಿ ಏನು ತರಕಾರಿಗಳನ್ನ ಹಚ್ಕೊಂಡಿದ್ನೋ ಆ ಒಂದು ತರಕಾರಿಗಳನ್ನ ಅದಕ್ಕೆ ಹಾಕಿ ಫ್ರೈ ಮಾಡಿದೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು 2 to 3 ಮಿನಿಟ್ಸು ಫ್ರೈ ಮಾಡಿದೆ. ಈ ಸ್ಟಫಿಂಗಿಗೆ ಬೇಕಾಗಿರೋವಂಥ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಪೌಡರು. ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕಿ, ಅದಾದಮೇಲೆ 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫೈನಲಿ ಸ್ಟಫಿಂಗ್ ರೆಡಿ ಆಯಿತು. ಅದನ್ನು ಸೈಡ್ಗಿಟ್ಟು ನಾನು ಮೈದಾ ಹಿಟ್ಟು ಹಸಿಟ್ಟು ಏನು ಕಲಿಸ್ಕೊಂಡಿದ್ದೆ ಅದನ್ನು ಪೂರಿ ಶೇಪಿಗೆ ಒತ್ಕೊಂಡೆ. ಪೂರಿ ಶೇಪಿಗೆ ಒತ್ಕೊಂಡಾದಮೇಲೆ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ, ಅದಾದಮೇಲೆ ಒತ್ಕೊಂಡಿರೋಂಥ ಹಿಟ್ಟಿಗೆ ಸ್ಟಫಿಂಗ್ನ ಹಾಕಿ ಅದನ್ನು ನೀಟಾಗಿ ಒಂದು ಶೇಪಿಗೆ ಕ್ಲೋಸ್ ಮಾಡಿದೆ. ನನಗೆ ಶೇಪ್ ನೀಟಾಗಿ ಬರಲಿಲ್ಲ, ಬಟ್ ಹೆಂಗೋ ಕ್ಲೋಸ್ ಮಾಡಿದೆ. ಅದಾದಮೇಲೆ ಎಲೆಕೋಸ್ದು ಲೀವ್ಸ್ನ ಏನು ಸಪ್ರೇಟ್ ಮಾಡಿ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದರೊಳಗಡೆ ನಾನು ಆ ಸ್ಟಫಿಂಗ್ನ ಹಾಕಿ ಕ್ಲೋಸ್ ಮಾಡಿದೆ. ಫೈನಲಿ ಮೋಮೋಸ್ ರೆಡಿ ಆಯಿತು. ನೋಡೋದಕ್ಕೇನಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ನಾನು ಮಾಡಿರೋಂಥ ರೆಸಿಪಿನ ಯಾರೂ ಟ್ರೈ ಮಾಡಬೇಡಿ, ಟ್ರೈ ಮಾಡೋದಕ್ಕೂ ಯಾರೂ ಹೋಗಲ್ಲ ಅಂತ ಗೊತ್ತು. ನೋಡೋದಕ್ಕೆ ಮೋಮೋಸ್ ಥರ ಇರಲಿಲ್ಲ, ಕಂಪ್ಲೀಟ್ ಡಿಸಾಸ್ಟರ್ ಆಗೋಗಿತ್ತು. ಬಟ್ ಟೇಸ್ಟ್ ವೈಸ್ ಮಾತ್ರ ರಿಯಲಿ ಆಸಮ್ ಆಗಿತ್ತು. ಆ್ಯಂಡ್ ನನಗಾಗ ಒಂದು ಸಾಂಗ್ ನೆನಪಾಯಿತು. ಯಾವುದದು ಅಂದರೆ, ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಸೊ ಇದಾಗಿತ್ತು ನನ್ನ ಒಂದು ಸಂಡೇ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.